ಸಿಹಿ ಗೇಮಿಂಗ್ಗಿಂತ ಅವಳ ಮಾತು ಎಲ್ರನ್ನೂ ಇಂಪ್ರೆಸ್ ಮಾಡ್ತಿತ್ತು. ಆರ್ಗನೈಸರ್ ಕಡೆ ನೋಡಿ ಸೂಪರ್ವೈಸರ್ ಹೇಳಿದ್ರು, ನೀವ್ ಹೇಳದ್ ನಿಜಾನೇ, ಈ ಪುಟ್ಟ ಹುಡುಗಿ ತುಂಬಾ ಕ್ಯೂಟ್, ಜೊತೆಗೆ ಇವಳು ಏನೇ ಹೇಳಿದ್ರು, ಈವನ್ ಪ್ರತಿಯೊಬ್ಬರಿಗೆ ಇನ್ಸಲ್ಟ್ ಮಾಡಿದ್ರು ಜನ ಅವಳನ್ನ ತುಂಬಾ ಲೈಕ್ ಮಾಡ್ತಾರೆ. ಯಾಕಂದ್ರೆ ಅವಳ ವಾಯ್ಸ್ ಆಗಿದೆ, ಅವಳು ಕೋಪದಲ್ಲಿ ಹೇಳಿದ್ರು ಮುದ್ದ ಕೇಳಿಸುತ್ತೆ. ನಮ್ KPI ಕನ್ಸು ಇವಳನ್ನ ನನ್ಸಾಗಬಹುದು, ಈ ಮಗು ಖಂಡಿತ ಪಾಪ್ಯುಲರ್ ಆಗ್ತಾಳೆ. ಟೀಮ್ನ ಪ್ರತಿಯೊಬ್ರು ಸ್ವೀಟ್ ಪ್ರಿನ್ಸೆಸ್ ಪಾಪ್ಯುಲರ್ ಆಗ್ತಾಳೆ ಅಂತ ನಂಬಿದ್ರು. ಬಟ್ ಅವಳ ಫೋಟೋ ತುಂಬಾ ಬ್ಲರ್ ಆಗಿದೆ, ನಾವ್ ಜನಕ್ಕೆ ಅವಳು ಹೇಗಿದ್ದಾಳೆ ಅಂತ ತೋರಿಸ್ಬೇಕು. ಜೊತೆಗೆ ಅವಳೇ ಈ ಸರಿ ನಮ್ಮ ಲೈವ್ ಸ್ಟ್ರೀಮಿಂಗ್ ವಾಕಿಂಗ್ ಬೋರ್ಡ್ ಅಲ್ಲಿ ಕಾಣಿಸ್ಬೇಕು. ನಮ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಆ ಹುಡುಗಿನ ಫೇಮಸ್ ಮಾಡ್ಬೇಕು. ವಿ ಶುಡ್ ಸಪೋರ್ಟ್ ಹರ್ ಅಂತ ಅವರೆಲ್ಲ ಫೈನಲ್ ಆಗಿ ಡಿಸೈಡ್ ಮಾಡಿದ್ರು. ಪಾಪ ಸಿಹಿಗೆ ತನ್ನ ಮೇಲೆ ಲೈವ್ ಸ್ಟ್ರೀಮಿಂಗ್ ಕಂಪನಿ ಕಣ್ಣಿಟ್ಟಿದ್ದಾರೆ ಅನ್ನೋ ಐಡಿಯಾನೇ ಇರ್ಲಿಲ್ಲ. ಅವಳು ತನ್ನ ಪಾಡಿಗೆ ತಾನು ಗೇಮ್ಸ್ ಆಡ್ತಿದ್ಲು. ಫೈನಲಿ ಅವಳು ಆಡ್ತಿದ್ದ ಗೇಮ್ ಅಲ್ಲಿ ವಿನ್ ಆದ್ಲು. ಸುಕನ್ಯಾ ತುಂಬಾ ಲೋ ವಾಯ್ಸ್ ಅಲ್ಲಿ, ಅಶೋಕ್, ನಿಮ್ ಹತ್ರ ಸದ್ಯಕ್ಕೆ ಹಣ ಎಷ್ಟಿದೆ ಅಂತ ಕೇಳಿದ್ರು. ಬಿಸ್ನೆಸ್ ಕೂಡ ತುಂಬಾ ಒಳ್ಳೆ ಪ್ರಾಫಿಟ್ ಅಲ್ಲಿ ನಡೀತಿಲ್ಲ, ಶೇರ್ಸ್ ವ್ಯಾಲ್ಯೂ ಡೌನ್ ಆಗಿದೆ, ನನ್ನ ಹತ್ರ ಜಾಸ್ತಿ ಹಣ ಇಲ್ಲ, ಒಂದು 10 lakh ಇರಬಹುದು ಅಷ್ಟೇ. ಯಾಕೆ, ನಿನಗೆ ಹಣ ಬೇಕಿತ್ತಾ ಅಂತ ಅಶೋಕ್ ಕೇಳಿದ್ರು. ಸುಕನ್ಯಾ ಡಲ್ ಫೇಸ್ ಮಾಡ್ಕೊಂಡು, ಆಕ್ಚುಲಿ ನಮ್ ಮೆಡಿಕಲ್ ಕಂಪ್ನಿಲಿ ಲಾಸ್ಟ್ ಇಯರ್ ಇಂದ ಯಾವ್ದೇ ಲಾಭ ಇಲ್ಲ ಅಂತ ನಿಮ್ಗೂ ಗೊತ್ತು. ನಾವ್ ಮಾಡ್ತಿದ್ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೂಡ ವಾಪಸ್ ಪಡ್ಕೊಳಕಾಗದೆ ಲಾಸ್ ಅಲ್ಲಿದ್ವಿ. ಈಗ ಕೇರ್ ಫ್ರೀ ಮಾತ್ರೆಗಳ ಇಂಗ್ರೀಡಿಯೆಂಟ್ಸ್ಗೆ ತುಂಬಾ ಹಣ ಖರ್ಚಾಯ್ತು. ಇನ್ನು ದೊಡ್ಡ ಪ್ರಮಾಣದಲ್ಲಿ ನಾವ್ ಮಾತ್ರೆನ ರೆಡಿ ಮಾಡಬೇಕು, ಆದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ಗೆ ಹಣ ಇಲ್ಲ ಅಂತ ಹೇಳಿದ್ರು. ಅವ್ರ ಮುಖದಲ್ಲಿ ಚಿಂತೆ ಇತ್ತು. ಪ್ರೊಡಕ್ಷನ್ ಕಾಸ್ಟ್ಗೆ ಎಷ್ಟು ಬೇಕಾಗಬಹುದು ಅಂತ ಅಶೋಕ್ ಕೇಳಿದ್ರು. ಅದು ಏನಿಲ್ಲ ಅಂದ್ರೂ 8 crore ಬೇಕು ಅಂತ ಹೇಳಿದ್ರು. ಅಶೋಕ್ ಮಲ್ಹೋತ್ರಾ ಶಾಕ್ ಅಲ್ಲಿ ಕೈಯಲ್ಲಿದ್ದ ಫೈಲ್ಸ್ ನ ಕೆಳಗಡೆ ಬಿಸಾಕಿದ್ರು. ಅವ್ರ ಮೆಡಿಕಲ್ ಕಂಪನಿ ಮಾತ್ರ ಅಲ್ಲ, ಅಶೋಕ್ ಮಲ್ಹೋತ್ರಾ ನಡೆಸ್ತಿದ್ದ ಬಿಸ್ನೆಸ್ ಕೂಡ ಲಾಸ್ ಅಲ್ಲೇ ಇತ್ತು. ಅವ್ರೀಗ ರೆಡಿ ಮಾಡ್ತಿರೋ ಕೇರ್ ಫ್ರೀ ಮಾತ್ರೆಗಳಿಂದ ಮಾತ್ರ ಜೀವನ ಕಟ್ಕೋಬಹುದಿತ್ತು. ವಾಟ್, ಅಷ್ಟೊಂದ್ ಹಣ ಬೇಕಾ? ನಮ್ ಮೆಡಿಕಲ್ ಕಂಪ್ನಿ ಪ್ರೊಡಕ್ಷನ್ ಕಾಸ್ಟ್ಗೆ ಅಷ್ಟೊಂದ್ ಹಣನಾ? ನಂಗ್ ನಿಜಕ್ಕೂ ನಂಬೋಕ್ ಆಗ್ತಿಲ್ಲ ಸುಕನ್ಯಾ, ನಿಜ ಹೇಳು, ಎನಿಥಿಂಗ್ ರಾಂಗ್? ಏನೇ ವಿಷಯ ಇದ್ರೂ ನೇರವಾಗಿ ಹೇಳು. ಅಷ್ಟೊಂದ್ ಹಣ ಅಗತ್ಯ ನಮ್ ಕ್ಯೂರ್ ಎಕ್ಸ್ಪ್ರೆಸ್ ಫಾರ್ಮಾಗೆ ಇದೆ ಅಂತ ನನಗೆ ಅನಿಸ್ತಿಲ್ಲ. ಅಕೌಂಟ್ ಫೈಲ್ಸ್ ನ ನಾನೇ ಚೆಕ್ ಮಾಡ್ತೀನಿ ಅಂತ ಅಶೋಕ್ ಮಲ್ಹೋತ್ರಾ ಹೇಳಿದ್ರು. ಫೈನ್ ಅಂತ ಸುಕನ್ಯಾ ರಿಪ್ಲೈ ಮಾಡಿದ್ರು. ಅಶೋಕ್ ಅವ್ರ ಮುಖನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿ, ಸುಕನ್ಯಾ ಏನಾಯ್ತು, ಪರವಾಗಿಲ್ಲ ಹೇಳು ಅಂತ ಕೇಳಿದ್ರು. ಏನಿಲ್ಲ ಬಿಡಿ ಅಶೋಕ್, ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳಿ ಸುಕನ್ಯಾ ತಮ್ಮ ರೂಮ್ ಕಡೆ ನಡೆದ್ರು. ಸುಕನ್ಯಾ ಸ್ಟೆಪ್ಸ್ ಹತ್ಕೊಂಡು ತನ್ನ ರೂಮಿಗೆ ಹೋಗೋದನ್ನ ಆಯ್ರಾ ಅಬ್ಸರ್ವ್ ಮಾಡಿದ್ಲು. ಅವಳು ಸುಕನ್ಯಾನ ಫಾಲೋ ಮಾಡ್ಕೊಂಡು ನಡೆದ್ಲು. ರೂಮ್ಗೆ ಹೋಗಿದ್ದೆ ಸುಕನ್ಯಾ ತನ್ನ ಬೀರು ಓಪನ್ ಮಾಡಿ ಗೋಲ್ಡ್ ಜ್ಯುವೆಲ್ರೀಸ್ ಎಲ್ಲಾ ತೆಗೆದು ಪ್ಯಾಕ್ ಮಾಡ್ತಿದ್ಲು. ಸುಕನ್ಯಾ ತಾಯಿಯಿಂದ ಸಿಕ್ಕಿದ್ದ ಒಡವೆ ತುಂಬಾ ಬೆಲೆ ಬಾಳುವಂಥದ್ದು. ದೇಸಾಯಿ ಫ್ಯಾಮಿಲಿ ಮೊದ್ಲಿಂದ್ಲೂ ಸಖತ್ ರಿಚ್. ತನ್ನ ಹಿಂದ್ಗಡೆ ಯಾರ್ದೋ ಹೆಜ್ಜೆ ಸದ್ದಾಗ್ತಿದೆ ಅಂತ ಆಲ್ಸಿದ್ದ ಸುಕನ್ಯಾ ಬೇಗ ಬೇಗ ಜ್ಯುವೆಲ್ಸ್ನೆಲ್ಲ ವಾಪಸ್ ಬೀರೂನಲ್ಲಿಟ್ಟು ಹಿಂದ್ಗಡೆ ತಿರುಗಿದ್ಲು. ಅಲ್ಲಿ ತಣ್ಣನೆ ನೋಟ ಇಟ್ಕೊಂಡ ಆಯ್ರಾ ನಿಂತಿದ್ಲು. ಸುಕನ್ಯಾ ಅವಳನ್ನ ನೋಡಿ ಸ್ಮೈಲ್ ಮಾಡ್ತಾ, ಅರೆ ಆಯ್ರಾ, ವಾಟ್ ಹ್ಯಾಪನ್, ಏನಾದ್ರೂ ಹೇಳ್ಬೇಕಿತ್ತಾ ಅಂತ ಕೇಳಿದ್ರು. ಆಯ್ರಾ ತಲೆ ಅಲ್ಲಾಡ್ಸಿ ಅವಳು ಜೇಬಿಂದ ಕಾರ್ಡ್ ತೆಗೆದ್ಲು. ಆಂಟಿ, ನಿಮಗೆ ಎಷ್ಟು ಹಣ ಬೇಕೋ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಕನ್ಯಾ ಕೈಲಿ ಬ್ಲಾಂಕ್ ಕಾರ್ಡ್ ಇಟ್ಲು. ಸುಕನ್ಯಾ ಅವಳ ಕಾರ್ಡ್ನ ತಗೊಳ್ಳಿಲ್ಲ. ಆಯ್ರಾ ಕೈನ ಹಿಂದೆ ತಳ್ಳಿ, ಪುಟ, ನಾನು ಅಶೋಕ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡಿದ್ಯಾ, ಬಟ್ ನಂಗೆ ಕಾರ್ಡ್ ಬೇಡ ಅಂತ ಹೇಳಿದ್ರು. ಆಂಟಿ, ನನ್ನ ಹತ್ರ ಇನ್ನೂ ಹಣ ಇದೆ, ನಿಮಗೆ ಬೇಕಾದಷ್ಟು ಹಣ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿದೆ, ಅಷ್ಟನ್ನ ನೀವು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಬಲ್ ಮೇಲೆ ಬ್ಯಾಂಕ್ ಕಾರ್ಡ್ ಇಟ್ಟು ಅಲ್ಲಿಂದ ಹೊರಟ್ಲು. ಸುಕನ್ಯಾ ಮನ್ಸು ಭಾರ ಆಯ್ತು. ಅವ್ರ ಗಂಟ್ಲಿಂದ ಒಂದ್ ಅಕ್ಷರನೂ ಆಚೆ ಬರ್ಲಿಲ್ಲ. ಕಣ್ಣು ಕೆಂಪಿಗೆ ಮಾಡ್ಕೊಂಡು ಅವ್ರ ಆಯ್ರಾ ಹೋಗೋದನ್ನೇ ನೋಡ್ತಾ ನಿಂತಿದ್ರು. ಆಯ್ರಾ ಯಾರ ಬಗ್ಗೆನೂ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋ ಹುಡುಗಿ ಅಲ್ಲ. ಆದ್ರೆ ಮಲ್ಹೋತ್ರಾ ಫ್ಯಾಮಿಲಿ ವಿಷಯದಲ್ಲಿ ಅವಳ ಹೃದಯ ಬೆಚ್ಚಗಿತ್ತು. ಅವಳ ಫ್ಯಾಮಿಲಿಗೆ ತನ್ನ ಶಕ್ತಿ ಮೀರಿ ಸಹಾಯ ಮಾಡೋ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅವಳ ಬಗ್ಗೆ ಹೆಮ್ಮೆ ಅನಿಸ್ತು. ಆಯ್ರಾ ಅಷ್ಟ್ ಹಣನ ಕಲೆಕ್ಟ್ ಮಾಡೋಕೆ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದಾಳೆ ಅಂತ ಸುಕನ್ಯಾಗ್ ತಿಳಿದಿರ್ಲಿಲ್ಲ. ನಿಜಕ್ಕೂ 8 ಕೋಟಿ ಆ ಅಕೌಂಟ್ ಅಲ್ಲಿ ಇದೆಯಾ ಇಲ್ವಾ ಅಂತಾನೂ ಅವಳಿಗೆ ಐಡಿಯಾ ಇರ್ಲಿಲ್ಲ. ಆದ್ರೂ ಸುಕನ್ಯಾಗೆ ಹಣ ಅರ್ಜೆಂಟ್ ಆಗಿ ಬೇಕಿತ್ತು. ಆಯ್ರಾ ಕೊಡೋ ಹಣ ಬಕೆಟ್ ಅಲ್ಲಿರೋ ಒಂದು ಹನಿ ನೀರಿಗೆ ಸಮ ಆದ್ರೂ ಪರವಾಗಿಲ್ಲ ಅಂತ ಅವರು ಡಿಸೈಡ್ ಮಾಡಿದ್ರು. ಯಾಕಂದ್ರೆ ಆಯ್ರಾ ಮನ್ಸ್ಗೂ ಹರ್ಟ್ ಮಾಡೋದು ಬೇಡ ಅಂತ ಸುಕನ್ಯಾಗ್ ಅನ್ಸಿತ್ತು.
ಅವಳು ಕೊಟ್ಟ ಹಣನ ಆಮೇಲೆ ರಿಟರ್ನ್ ಮಾಡಿದ್ರೆ ಆಯ್ತು, ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ ಅಂದ್ಕೊಂಡು ಟೇಬಲ್ ಮೇಲಿಟ್ಟಿದ್ದ ಕಾರ್ಡ್ ಎತ್ಕೊಂಡು ಖುಷಿಯಿಂದ ಕೆಳಗಡೆ ಹೋದ್ರು. ಅವಳು ಕೆಳಗಡೆ ಬರೋದಕ್ಕೂ ನಿರ್ಮಲಾ ದೇಸಾಯಿ ಅಸಹನೆಯಿಂದ ಒಳಗಡೆ ಬಂದ್ಲು. ನಿರ್ಮಲಾ ಅವಳನ್ನ ಕೆಳಗಿಂತ ಮೇಲೆ ನೋಡಿ ಅಹಂಕಾರದಿಂದ ನಕ್ಳು. ಅನುರಾಧ ಸುಕನ್ಯಾ ಮನೇಲಿರೋದು ನಿರ್ಮಲಾಗೆ ಸಹಿಸೋಕ್ ಆಗ್ದಿರೋ ಮ್ಯಾಟರ್. ಸಖತ್ ಕೋಪ ಇದ್ರು ಅದನ್ನ ತೋರಿಸ್ಕೊಳ್ದೆ ಹಣ ಅರೇಂಜ್ ಆಗಿದೆ ತಾನೆ ಅಂತ ಕೇಳಿದ್ಲು. ಸುಕನ್ಯಾ ಮುಖದಲ್ಲಿ ನಗು ತುಂಬಿಕೊಂಡು, ಸದ್ಯಕ್ಕೆ ನನ್ನ ಹತ್ರ 10 ಲ್ಯಾಕ್ ಇದೆ, ಅದನ್ನ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ವಾಟ್, ಓನ್ಲಿ 10 ಲ್ಯಾಕ್? ನಾನ್ ನಿನಗೆ ಹೇಳಿದ ಅಮೌಂಟ್ ಅರ್ಧ ಕೂಡ ನಿನ್ ಹತ್ರ ಇಲ್ವಾ? ನಾನು ಲಕ್ಷ ಡಿಮಾಂಡ್ ಮಾಡಿಲ್ಲ, ಕೋಟಿ ಡಿಮಾಂಡ್ ಮಾಡಿದೀನಿ ಅಂತ ಹೇಳಿದ್ಲು ನಿರ್ಮಲಾ. ಸುಕನ್ಯಾ ಕೈಯಲ್ಲಿದ್ದ ಬ್ಯಾಂಕ್ ಕಾರ್ಡ್ ನೋಡಿ, ಓ ಕಾರ್ಡ್ ಇಟ್ಕೊಂಡಿದ್ಯಾ, ಇದ್ರಲ್ಲಿ ಎಷ್ಟು ಹಣ ಇದೆ ಅಂತ ಕೇಳಿದ್ಲು. ಅವಳಿನ್ನೂ ಆಯ್ರಾ ಕೊಟ್ಟ ATM ಕಾರ್ಡ್ನ ಚೆಕ್ ಮಾಡಿರ್ಲಿಲ್ಲ. ಆಯ್ರಾ ಏನು ರೆಗ್ಯುಲರ್ ವರ್ಕರ್ ಅಲ್ಲ, ತುಂಬಾ ರೇರ್ ಆಗಿ ಅವಳು ಆಪರೇಷನ್ ಮಾಡ್ತಿದ್ಲು. ಸುಕನ್ಯಾ ನೋಡ್ದ ಹಾಗೆ ಆಯ್ರಾಗೆ ಅಂಥ ದೊಡ್ಡ ಇನ್ಕಮ್ ಏನೂ ಇರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಸರ್ಜನ್ ಆದ್ರೆ ಒಂದು ಆಪರೇಷನ್ಗೆ ತುಂಬಾ ಹಣ ಡಿಮಾಂಡ್ ಮಾಡಬಹುದು. ಬಟ್ ಆಯ್ರಾ ಇನ್ನು ಚಿಕ್ಕವಳು, ಮ್ಯಾಕ್ಸಿಮಮ್ ಅಂದ್ರೆ ಅವಳ ATM ಕಾರ್ಡಲ್ಲಿ 8-10 ಲಕ್ಷ ಇರಬಹುದು, ಇಲ್ಲ 20 ಲ್ಯಾಕ್ ಇರಬಹುದು ಅಂತ ಗೆಸ್ ಮಾಡಿದ್ರು. ನಿರ್ಮಲಾ ಕೊಂಕ ನೋಟ ತಪ್ಪಿಸ್ಕೊಂಡು ಮುಖ ಆ ಕಡೆ ಮಾಡ್ಕೊಂಡು ಸುಕನ್ಯಾ ಅಂದ್ರು, ಈ ಕಾರ್ಡಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಒಂದು 20 ಲ್ಯಾಕ್ ಇರಬಹುದು, ಇಲ್ಲ ಅದಕ್ಕೂ ಕಡಿಮೆನೇ ಇರಬಹುದು, ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು. ನಿರ್ಮಲಾ ದೇಸಾಯಿ ಸುಕನ್ಯಾನ ಇನ್ನು ಕೀಳಾಗಿ ನೋಡಿದ್ರು. ಅರೆ ಸುಕನ್ಯಾ, ನೀನ್ ತುಂಬಾ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಿದ್ಯಾ. ಕೇವಲ 10-20 ಲಕ್ಷ ಇಟ್ಕೊಂಡು ಏನೂ ಆಗಲ್ಲ, ನಮ್ ಸ್ಟೇಟಸ್ ಏನು? ನೀನ್ ಬೇಕಂತ ನಮ್ಗೆ ಅವಮಾನ ಮಾಡ್ತಿದ್ಯಾ? ನಿಮ್ ಅಣ್ಣ ಏನೋ ಪಾಪ ತಂಗಿ ಕಷ್ಟದಲ್ಲಿದ್ದಾಳೆ ಅಂತ ದೊಡ್ಡ ಮನ್ಸ್ ಮಾಡಿ ನಿಮ್ಗೂ ಒಳ್ಳೆ ಪ್ರಾಫಿಟ್ ತರೋ ಬಿಸ್ನೆಸ್ನ ಆಫರ್ ಮಾಡಿದ್ದಾರೆ. ಬಟ್ ನೀನು ನಮ್ಮನ್ನೇ ಇನ್ಸಲ್ಟ್ ಮಾಡ್ತೀಯಾ ಅಂತ ನಿರ್ಮಲಾ ಹೇಳಿದ್ರು. ಸುಕನ್ಯಾ ತುಂಬಾ ಬೇಜಾರಿಂದ ರಿಪ್ಲೈ ಮಾಡಿದ್ಲು, ನಿರ್ಮಲಾ, ನಿನಗ್ ನನ್ನ ಫ್ಯಾಮಿಲಿ ಪರಿಸ್ಥಿತಿ ಬಗ್ಗೆ ಚೆನ್ನಾಗೇ ಗೊತ್ತು. ನಮ್ ಮೆಡಿಕಲ್ ಕಂಪ್ನಿ ಮುಳುಗೋಗೋ ಸ್ಟೇಜಲ್ಲಿತ್ತು. ಅಂಥ ಟೈಮಲ್ಲಿ ಕೇರ್ ಫ್ರೀ ಮಾತ್ರೆಗಳಿಂದ ನಾವು ಉಳ್ಕೋಬೇಕಾಯ್ತು. ದೊಡ್ಡ ಪ್ರಮಾಣದಲ್ಲಿ ಆ ಮಾತ್ರೆಗಳನ್ನ ರೆಡಿ ಮಾಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ನಾವ್ ಅದಕ್ಕೋಸ್ಕರ ತುಂಬಾ ಹಣ ಇನ್ವೆಸ್ಟ್ ಮಾಡಿದೀವಿ. ಸದ್ಯಕ್ಕೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ನಿರ್ಮಲಾ ಕೊಂಕ್ ನಗು ನಗ್ತಾ, ಹೋ, ನಾನೇನಾದ್ರೂ ನೀನಾಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಈ ದೊಡ್ಡ ಬಂಗ್ಲೆನ ಅಡ ಇಟ್ಟಾದ್ರೂ ಸಾಲ ತಗೋತಿದ್ದೆ. ಮಂಗಳೂರಿನ ಸಿಟಿ ಮಧ್ಯದಲ್ಲಿರೋ ಈ ಮನೆಗೆ ಏನಿಲ್ಲ ಅಂದ್ರೂ 50 ಕೋಟಿ ಸಾಲ ಸಿಗುತ್ತೆ. ನಿಮ್ ಅಣ್ಣ ನಿನಗೋಸ್ಕರ ಇಷ್ಟೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನೀನ್ ನೋಡಿದ್ರೆ ಅದನ್ನ ಅವಾಯ್ಡ್ ಮಾಡ್ತಿದೀಯಾ ಅಂತ ಹೇಳಿದ್ಲು. ಸುಕನ್ಯಾ ಹುಬ್ಬುಗಂಟಿಕ್ಕಿ, ಏನು ಮನೆ ಅಡ ಇಡೋದಾ? ಚಾನ್ಸೇ ಇಲ್ಲ. ನಾನು ನನ್ನ ಪಾಕೆಟ್ ಮನಿನ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಣ್ಣನ ಹತ್ರ ಹೇಳಿದ್ದೆ. ಮನೆ ಅಡ ಇಡೋ ಇಂಟೆನ್ಷನ್ ನನಗಿಲ್ಲ. ನಿಮ್ ಜೊತೆ ನಾನು ಚಿಕ್ಕ ಪಾರ್ಟ್ನರ್ ಅಷ್ಟೇ. ನನ್ನಿಂದ ಸಾಧ್ಯ ಆದಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಸುಕನ್ಯಾ ಅಂದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.